ಇರ್ಬೇಕು ತಯಾರಿ ತುಂಬಾ ಹೇಳಿ ಚೆನ್ನಾಗಿ. ಹೇಳಿ. ಹ್ಮ್ ತಯಾರಿ ಹೆಂಗಿರ್ಬೇಕು ಅನ್ನೋದು ಹೇಳಿದ್ರಿ, ಮತ್ತ ಅದ್ರ ನಂತರ ಅವೆಲ್ಲಾ ಹೆಂಗ್ ಅನ್ನೋದು ಪಿನ್ ಟು ಪಿನ್ ಹೇಳ್ಕೊತ ಬಂದ್ರಿ. ಮತ್ತ ನಿಮ್ದು ಕ್ವಶನ್ಸ್ ಏನು ಅಂತ ಕೇಳಿದ್ರಿ, ಅದಕ್ಕೆ ನಿಮ್ಗ ಆನ್ಸರ್ ನಮ್ಮಿಂದನೇ ಹೇಳಕ್ ಹಚ್ಚದ್ರಿ. ಮತ್ತ ಅಪರ್ಮೇಷನ್ ಮಾಡಾಕ್ ಹಚ್ಚದ್ರಿ ಸರ್ ನೀವು ಪ್ರಾಕ್ಟಿಕಲ್. ಹ್ಮ್ ಅದೊಂದು ಮತ್ತೆ ಅಪರ್ಮೇಷನ್ ಅದು ತುಂಬಾ ಖುಷಿ ಕೊಡ್ತು, ಒಂದು ರಿಫ್ರೆಶ್ ಆದಂಗ ಆಯ್ತು ಮೈಂಡಿಗೆ. ಮತ್ತೆ ಎಕ್ಸರ್ಸೈಸ್ ಮಾಡ್ಸದ್ರಿ. ಅಂದ್ರೆ ಪ್ರತಿಯೊಂದು ಏನೋ ಒಂದು ಕಲಿತೀವಿ ಸರ್ ನಾವು, ಪ್ರತಿ ವಾರ ಬಂದಾಕ್ರ ಒಂದು ನಮ್ಗೆ ಎಷ್ಟ್ ನಿಲ್ತದ ಅಷ್ಟ್ ಕಲಿತೀವಿ, ಹೊಸ ಹೊಸ ವಿಚಾರಗಳು ಅಂತ ಹೇಳ್ತೀನಿ ಸರ್. ಓಕೆ, ಓವರಾಲ್ ತುಂಬಾ. ಇಲ್ಲೊಬ್ರು ಕೇಳಿದ್ದಾರೆ, ಡ್ಯುರೇಷನ್ ಅಂತ ಕೇಳಿದ್ದಾರೆ. ನೀವು ಒಂದ್ಸರಿ ಕೋರ್ಸ್ ಸೇರಿದ್ಮೇಲೆ ಮುಂಚೆ ಬರೀ 3 ಮಂತ್ಸ್ ಅಂತ ಮಾಡ್ತಾ ಇದ್ದೆ, ಈಗ 1 ಇಯರ್ ಮಿನಿಮಮ್ ಲರ್ನಿಂಗ್ ಇರಬೇಕು. ನಮ್ಮ ಕಮ್ಯುನಿಟಿನಲ್ಲಿ ಅವಕಾಶ ಮಾಡಿಕೊಡ್ತೇವೆ. ಕೆಲವರು ಬೇಗ ಕಲಿಯೋರು ಬೇಗ ಕಲಿತಾರೆ. ಆದರೆ ಲೈಫ್ ಲಾಂಗ್ ನಮ್ಮ ಜೊತೆ ಇರ್ತೀರಿ, ಬಿಕಾಸ್ ನೀವು ಕಮ್ಯುನಿಟಿನಲ್ಲಿ ಇರ್ತೀರಿ. ಒಂದ್ಸರಿ ನೀವು ಯಾವುದೇ ಕೋರ್ಸಿಗೆ ಸೇರಿದ್ರು ಯು ವಿಲ್ ಬಿ ವಿತ್ ಅಸ್ ಫಾರ್ ಎ ಲೈಫ್ ಟೈಮ್. ಎಸ್ ಕಟಿಮನಿ. ಸರ್, ಇವತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ನೀವು ಹೇಳ್ಕೊಟ್ಟಿದ್ದು. ಆಮೇಲೆ ಇನ್ಸ್ಪೈರಿಂಗ್ ಆಗಿತ್ತು. ಅಂದ್ರೆ ನಮ್ಮ ಮೇಲೆ ಸ್ವಲ್ಪ ಡೌಟ್ಸ್ ಇತ್ತು. ಹ್ಮ್ ನಾವು ಅಷ್ಟು ಫಿಯರ್ಲೆಸ್ ಆಗಿ ಮಾತಾಡಬಹುದಾ, ಆಮೇಲೆ ಎಲ್ಲಾ ಕಡೆಗೂ ನಾವು ಭಾಗವಹಿಸಬಹುದಾ ಅನ್ನೋದು ಸ್ವಲ್ಪ ಹಿಂಜರಿಕೆ, ಅಷ್ಟೇ ಹೆಜಿಟೇಷನ್ ತರ. ಈಗ ನಿಮ್ಮ ಸೆಮಿನಾರ್ ನೋಡಿದಾಗ ನಮ್ಮೇಲೆ ನಮಗೆ ಒಂದು ಎಸ್ ಐ ಕ್ಯಾನ್ ಅನ್ನೋ ತರ ಒಂದು ಫೀಲಿಂಗ್ ಬರ್ತಾ ಇದೆ. ವಾವ್, ಗ್ರೇಟ್ ಗ್ರೇಟ್, ಯು ಆರ್ ವೆಲ್ಕಮ್. ಕಿರಣ್. ಓಕೆ ಸರ್, ತುಂಬಾ ಚೆನ್ನಾಗಿತ್ತು ಸರ್. ನೋಡಿದ್ವಿ, ನಮಗೂ ತರ ಭಾಷಣ ಇಂಥ ಸ್ಪೀಚ್ ಮಾಡ್ಬೇಕಂತ ಇದ್ ಮಾಡ್ತಾ ಇದ್ವಿ ಸರ್. ವೆರಿ ಗುಡ್ ವೆರಿ ಗುಡ್. ನೀವೆಲ್ಲ ಇನ್ನು ಮುಂದೆ ಇನ್ನು ತುಂಬ ಚೆನ್ನಾಗಿ ಮಾತನಾಡೋ ಥರ ಆಗ್ತೀರಿ ಅನ್ನೋ ನಂಬಿಕೆ ನನಗಿದೆ. ಸೊ ನೀವು ಭಯ ಹಾಗೆ. ಜಾಸ್ತಿ ಸರ್, ಅದಕ್ಕೋಸ್ಕರ. ಗುಡ್. ಎಸ್, ಸಂತೋಷ್ ಶೆಟ್ಟಿ ಏನಾರು ಮಾತಾಡ್ತೀರಾ? ಹಾ ಸರ್. ನಮಸ್ತೆ ಸರ್. ನಾನು ಅದೇ ಈಗ ನಾನು ಸಿಲ್ವರ್ ಕಮ್ಯುನಿಟಿಯಲ್ಲಿ ಇದ್ದೇನೆ. ನಾನು ಗೋಲ್ಡ್ ಕಮ್ಯುನಿಟಿಗೆ ಸೇರ್ಬೇಕು ಅಂತ ಹೇಳಿ ನನಗೆ ಒಂದು ಮೋಟಿವೇಶನ್ ಬಂದಿದೆ ಸರ್. ಎಸ್, ವೆರಿ ಗುಡ್ ವೆರಿ ಗುಡ್. ನಿಮಗೆ ಗೊತ್ತಿರಲಿ, ಈಗ ಮುಂದೆ 3 days ಕ್ಯಾಂಪ್ ಬಂದಾಗ ಡಿಸ್ಕೌಂಟು ಗೋಲ್ಡ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಸಿಲ್ವರ್ ಅವ್ರಿಗೆ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಗೋಲ್ಡ್ ಕಮ್ಯುನಿಟಿನಲ್ಲಿದ್ದರೆ ಆ ಥರದ ಅಡ್ವಾಂಟೇಜಸ್ಸು ಇರುತ್ತೆ. ಮತ್ತು ಸಮಯ ನಾನು ಸ್ವಲ್ಪ ಹೆಚ್ಚು ಕೊಡ್ತೇನೆ, ಮತ್ತು ಸ್ಪೆಷಲ್ ಕ್ಲಾಸ್ಗಳು ಸ್ವಲ್ಪ ನೆರವಾಗುತ್ತೆ. ಯಾರಿಗೆ ಹಣಕಾಸು ಕಡಿಮೆ ಆ, ಇರುತ್ತೆ, ಸದ್ಯಕ್ಕೆ ಕೊಡೋಕ್ಕಾಗಲ್ಲ, ಸಿಲ್ವರಿಗೆ ಸೇರಿಕೊಂಡು ಗೋಲ್ಡಿಗೆ ಬನ್ನಿ. ನೇರವಾಗಿ ಹಣ ಕೊಡಕ್ಕೆ ಸಾಧ್ಯ ಅಂದರೆ ನೇರವಾಗಿ ಗೋಲ್ಡಿಗೆ ಬನ್ನಿ. ಯು ವಿಲ್ ಎಂಜಾಯ್ ದಟ್ ಎಕ್ಸ್ಪೀರಿಯನ್ಸ್. ಆನ್ಲೈನ್ ಕ್ಲಾಸಲ್ಲೂ ಕಲಿಬೋದು, ಆಫ್ಲೈನ್ ಕ್ಲಾಸಲ್ಲೂ ಕಲಿಬೋದು. ಅದನ್ನು ನೇತ್ರಾವತಿ ಆ, ಒಂದು ರೀತಿ ಅವ್ರ ಶೈಲಿಯಲ್ಲಿ ಹೇಳ್ಬೇಕು ಅಂತ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ಆನ್ಲೈನ್ ಕ್ಲಾಸ್ ನಲ್ಲಿ ಮತ್ತು ಆಫ್ಲೈನ್ ಕ್ಲಾಸ್ ನಲ್ಲಿ ಕಲಿಯೋದು ಎರಡೂ ಬಹಳ ಸಕ್ಸಸ್ಫುಲ್ ಆಗಿ ನಮ್ ಜರ್ನಿ ಕಟ್ಟಿ ಕೊಡ್ತಾವ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಈಗ ಆಫ್ಲೈನ್ ದಲ್ಲಿ ನಾವ್ ಯಾವ ತರ ಅಂದ್ರೆ, ಇಲ್ಲಿ ಪ್ರತಿಯೊಬ್ಬರು ನಾವು ಏನು ಬರೇ ಒಂದು ಟಿವಿ ಒಳಗೆ ಶೋ ಅಂದ್ರೆ ಟಿವಿ ಶೋ ಇದು ಧಾರಾವಾಹಿ ಆ ತರ ಕಾಣ್ತಿರ್ತೀವಿ ಸರ್. ಇಲ್ಲಿ ನಾವ್ ಆ ತರ ನಮ್ದು ಚಾಲು ಆಗ್ತದ. ಅಲ್ಲಿ ಆಫ್ಲೈನ್ ಬಂದಕ್ರ ಪ್ರಾಕ್ಟಿಕಲ್ ಆಗಿ, ಈಗ ಹೆಂಗ ಸ್ಕೂಲ್ ಒಳಗಿದ್ದಕ್ರ ಮಕ್ಕಳೆಲ್ಲಾ ಕೂಡಿ ಪ್ರಾಕ್ಟಿಕಲ್ ಆಗಿ ಅಂದ್ರ ಗುಂಪಾಗಿ ಏನೋ ಒಂದು ವರ್ಕ್ ಕೊಟ್ಟಿರ್ತೆ ಅದ್ರ ಮಾಡೋದು, ಅಲ್ಲಿ ಯಾವುದೇ ಅಲ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳೋದಾಲಿ, ಅಂದ್ರೆ ಪ್ರತಿಯೊಬ್ಬರು ವಿವರಣೆ, ಯಾವುದೇ ಅಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ಇಂಪ್ರೂವ್ ಆಗ್ತದ ಸರ್. ಯಾವುದೇ ಅಲ್ಲಿ ಎರಡೂ ಕಲಿಕೆ ತುಂಬಾ ಚೆನ್ನಾಗಿದೆ. ಮನುಷ್ಯ ಒಂದು ಉತ್ತಮ ಸಾಧನೆ ಮಾಡ್ಬೇಕಾದ್ರ ಯಾವುದೇ ಕ್ಷೇತ್ರದಕ್ಕೆ ಎಲ್ಲಾ ಕ್ಷೇತ್ರದ ಜನ ಇರ್ತಾರ ಸರ್ ಅಲ್ಲಿ. ಪ್ರತಿಯೊಂದು ಈಗ ಆನ್ಲೈನ್ ಸೇರ್ಕೊಳ್ಳಿ, ಆಫ್ಲೈನ್ ಸೇರ್ಕೊಳ್ಳಿ, ಅದ್ರದಿಂದ ಸಾಕಷ್ಟು ಕಲಿತೀವಿ. ಎಲ್ಲಾ ವಯಸ್ಸಿನವ್ರು ಇರ್ತಾರ. ಹಿಂಗಾಗಿ ನಿಮಗೆ ಪ್ರತಿಯೊಬ್ಬರು 5ನೇ ಕ್ಲಾಸಿಂದ 74ನೇ ವಯಸ್ಸಿನವರೆಗೂ ನಮ್ಮ ಕೋರ್ಸಿಗೆ ಬಂದಾರ ಆನ್ಲೈನ್ಗೆ. ಅದರಲ್ಲಿ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ಸು ಒಂದಿಬ್ರು. ನೀವು ಅವ್ರುಗಳು ಪ್ರೊಫೆಸರ್ಸ್ ಥರ ಮಾತಾಡ್ಬಿಟ್ಟಿದ್ದಾರೆ ಒಂದು 5-6 ತಿಂಗಳಾದಮೇಲೆ. ಉದಾಹರಣೆಗೆ ಒಬ್ರದ್ದು ಹೆಸರು ಹೇಳಿರ್ತೀನಿ, ಕಲಂದರ್ ಅಂತ. ಓಕೆ, ಅವರು ಐ ಥಿಂಕ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆದವರು. ಆ, ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ, ಸ್ವಾತಂತ್ರ್ಯೋತ್ಸವದ ಬಗ್ಗೆ 1 hour ಮಾತಾಡೋರು ಯೂಟ್ಯೂಬಾಗೆ. ಓಕೆ, ನಮ್ಮ ಚಾನಲಲ್ಲೇ ನಾನೇ ಮಾತಾಡ್ಸಿದ್ದೀನಿ, ನೋಡಿ, ನಿಮ್ಗೆ ಅವಾಗ ಗೊತ್ತಾಗತ್ತೆ. ಮತ್ತು ಈ ನೇತ್ರಾವತಿಯವ್ರೂ ಈ ಸಾರಿ ಅವಾರ್ಡ್ ತೊಗೊಂಡಾರೆ. ಅವ್ರದ್ದು ಲರ್ನಿಂಗ್ ನಿರಂತರವಾಗಿ ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ದಕ್ಕೆ ಅವ್ರಿಗೆ ನಾವು ಈ ಬಾರಿ ಅವಾರ್ಡ್ನ ಕೊಟ್ಟಿದ್ದೇವೆ. ವರ್ಷಕ್ಕೊಂದು ಆ ಥರದ ಅವಾರ್ಡ್ ಇದ್ದರು. ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಈಗ ನನ್ನ ಕೆಲವು ಪುಸ್ತಕಗಳಲ್ಲಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸೇ ಕವನಗಳು ಬರೆದಿದ್ದಾರೆ, ಲೇಖನಗಳು ಕೊಟ್ಟಿದ್ದಾರೆ. ಆ ರೀತಿ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನು ಕೆಲವರು ಪುಸ್ತಕನೇ ಪಬ್ಲಿಷ್ ಮಾಡಿಬಿಟ್ರು, ಅದಕ್ಕಿಂತ ಇನ್ನೇನು ಬೇಕು. ಸೊ ಈ ಥರದ ಎಲ್ಲ ಥರದ ಸಾಧನೆಗಳು ಆಗ್ತಾ ಇದೆ ಅನ್ನೋದೇ ನನಗೆ ದೊಡ್ಡ ಖುಷಿ.